ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ದುರ್ಯೋಧನ ಭೀಷ್ಮರ ಮುಖದಿಂದ ಸೈನ್ಯದ ರಥಿ ಮತ್ತು ಅಧಿರಥಿಯರ ವಿವರಣೆಯನ್ನು ಕೇಳೋದು, ಈ ವಿಷಯವಾಗಿ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಭೀಷ್ಮರು ದುರ್ಯೋಧನನ ಸೈನ್ಯದಲ್ಲಿ ಯಾರೆಲ್ಲ ರಥಿಗಳು ಅಧಿರಥಿಗಳಿದ್ದಾರೆ ಅದರ ಬಗ್ಗೆ ಹೇಳ್ತಾ ಇದ್ರು. ಈಗ ಮುಂದುವರೆದು ಹೇಳ್ತಾರೆ, ನಿನ್ನ ಮಾವ ಶಕುನಿ ಕೂಡ ಒಬ್ಬ ರಥಿ. ಇವರು ಪಾಂಡವರ ಜೊತೆ ವೈರತ್ವವನ್ನು ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರನೇ ನಿಸ್ಸಂದೇಹವಾಗಿ ಅವರು ಕೂಡ ಪಾಂಡವರ ಜೊತೆ ಘೋರ ಯುದ್ಧವನ್ನ ಮಾಡ್ತಾರೆ. ಆಮೇಲೆ ದ್ರೋಣಾಚಾರ್ಯನ ಪುತ್ರ ಅಶ್ವತ್ಥಾಮನಂತೂ ಬಹಳ ದೊಡ್ಡ ಮಹಾರಥಿ ಅವನು. ಆದರೆ ಇವನಿಗೆ ತನ್ನ ಪ್ರಾಣ ಅಂತಂದರೆ ಬಹಳ ಇಷ್ಟ, ಅವನಿಗೆ ಪ್ರಿಯವಾಗಿರುವಂಥದ್ದು. ಇವನಲ್ಲಿ ಏನಾದರೂ ಈ ದೋಷ ಇರದೇ ಇದ್ದಿದ್ರೆ ಇವನಿಗೆ ಸಮಾನನಾದಂತಹ ಯೋಧ ಎರಡೂ ಪಕ್ಷಗಳ ಸೈನ್ಯದಲ್ಲಿ ಯಾರೂ ಇರ್ತಾ ಇರಲಿಲ್ಲ. ಅಂದರೆ ಅವನಿಗೆ ಪ್ರಾಣ ಪ್ರಿಯವಾಗಿರೋದ್ರಿಂದಾನೆ. ಇಲ್ಲ ಅಂತಂದಿದ್ರೆ ಈ ಎರಡೂ ಸೈನ್ಯದಲ್ಲ ಅವನಷ್ಟು ಉತ್ತಮವಾದಂತಹ ಯೋಧ ಇನ್ಯಾರೂ ಇರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇವನ ತಂದೆ ದ್ರೋಣಾಚಾರ್ಯರಂತೂ ವೃದ್ಧರಾಗಿದ್ರೂ ಕೂಡ ಯುವಕರಿಗಿಂತ ಚೆನ್ನಾಗಿದ್ದಾರೆ, ಅಂದರೆ ಶಕ್ತಿಶಾಲಿಗಳಾಗಿದ್ದಾರೆ. ಇವರು ಸಂಗ್ರಾಮದಲ್ಲಿ ಬಹಳ ದೊಡ್ಡ ಕೆಲಸನೇ ಮಾಡ್ತಾರೆ, ಇದರಲ್ಲಿ ನನಗಂತೂ ಸಂದೇಹ ಇಲ್ಲ. ಆದರೆ ಅರ್ಜುನನ ಮೇಲೆ ಇವರಿಗೆ ಬಹಳ ಪ್ರೀತಿ ಇದೆ. ಆದ್ರಿಂದನೇ ತಮ್ಮ ಆಚಾರ್ಯತ್ವದ ಕಡೆ ನೋಡ್ಕೊಂಡವರು ಅವನಿಗೆ ಯಾವತ್ತೂ ಹೊಡೆಯೋದಿಲ್ಲ. ಯಾಕೆ ಅಂತಂದರೆ ಅವನನ್ನು ಇವರು ತಮ್ಮ ಮಗನಿಗಿಂತ ಹೆಚ್ಚು ಅಂತ ತಿಳ್ಕೊಂಡಿದ್ದಾರೆ. ಆದ್ರಿಂದನೇ ಅವನಿಗೆ ಅವ್ರು ಏನೂ ಮಾಡೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದನ್ನು ಬಿಟ್ಟರೆ ಅವರು ತುಂಬಾ ಶಕ್ತಿಶಾಲಿಗಳು, ಹೋರಾಡ್ತಾರೆ ಅವರು. ಆಮೇಲೆ ಸಂಪೂರ್ಣ ದೇವತೆಗಳು, ಗಂಧರ್ವರು ಮತ್ತು ಮನುಷ್ಯರು ಇವರೆಲ್ಲರೂ ಸೇರಿ ಅವರು ಮುಂದೆ ಬಂದರೂ ಕೂಡ ಇವರೊಬ್ಬರೇ ರಥದ ಮೇಲೆ ಸವಾರರಾಗಿ ತಮ್ಮ ದಿವ್ಯ ಅಸ್ತ್ರಗಳಿಂದ ಅವರನ್ನು ಛಿದ್ರ ಮಾಡಬಲ್ಲರು. ಅಷ್ಟು ಶಕ್ತಿಶಾಲಿಗಳು ದ್ರೋಣಾಚಾರ್ಯರು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ ಮಹಾರಾಜ ಕೌರವ ಅನ್ನೋವನು ಇದಾನಲ್ಲ, ಅವನನ್ನು ಕೂಡ ನಾನು ಮಹಾರಥಿ ಅಂತಾನೆ ತಿಳ್ಕೊಳ್ತೀನಿ. ಇವರು ಪಾಂಚಾಲ ವೀರರ ಸಂಹಾರವನ್ನು ಮಾಡ್ತಾರೆ. ರಾಜಪುತ್ರನಾದಂತಹ ಬೃಹದ್ಬಲ ಅವನು ಕೂಡ ಒಬ್ಬ ಒಳ್ಳೆಯ ರಥಿ. ಅವನು ಕಾಲದ ಹಾಗೆ ನಿಮ್ಮ ಶತ್ರುಗಳ ಸೈನ್ಯದಲ್ಲಿ ಓಡಾಡ್ತಾನೆ. ಅಂತಂದ್ರೇನು, ಎಲ್ಲರನ್ನೂ ಕೂಡ ಕೊಲ್ತಾ ಹೋಗ್ತಾನೆ. ನನ್ನ ವಿಚಾರದಿಂದ ಮಧುವಂಶಿಯ ರಾಜಬಲ ಸಂಧ ಅಂತಿದ್ದಾನಲ್ಲ, ಅವನು ಕೂಡ ಒಬ್ಬ ರಥಿಯಾಗಿದ್ದಾನೆ. ತನ್ನ ಸೈನ್ಯದ ಸಹಿತ ಅವನು ಕೂಡ ಪ್ರಾಣದ ಮೋಹವನ್ನು ತ್ಯಾಗ ಮಾಡಿ ಯುದ್ಧ ಮಾಡ್ತಾನೆ. ಮಹಾರಾಜ ಬಾಹ್ಲಿಕನಂತೂ ಅಧಿರಥಿಯಾಗಿದ್ದಾನೆ. ಅವನನ್ನು ನಾನು ಸಂಗ್ರಾಮದಲ್ಲಿ ಸಾಕ್ಷಾತ್ ಯಮರಾಜನ ಸಮಾನ ಅಂತ ತಿಳ್ಕೊಳ್ತೀನಿ. ಅವರು ಒಮ್ಮೆ ಯುದ್ಧಕ್ಕೆ ಬಂದರೆ ಮತ್ತೆ ಕಾಲನ್ನು ಹಿಂದೆನೆ ತಗೊಳ್ಳೋದಿಲ್ಲ. ಇಲ್ಲಾಂದರೆ ಸಾಯ್ತಾರೆ, ಇಲ್ಲಾಂದರೆ ಗೆಲ್ತಾರೆ. ಎರಡರಲ್ಲೊಂದು, ಮಾಡು ಇಲ್ಲ ಮಡಿ ಅಂತ ಹೇಳ್ತಾರಲ್ಲ, ಆ ರೀತಿ ಅವರು ಒಂದು ಸರಿ ಯುದ್ಧಕ್ಕೆ ಬಂದರೆ ಮತ್ತೆ ವಾಪಸ್ ಹೋಗೋದೇ ಇಲ್ಲ. ಆಮೇಲೆ ಸೇನಾಪತಿ ಸತ್ಯವಾನನೂ ಕೂಡ ಒಬ್ಬ ಮಹಾರಥಿಯಾಗಿದ್ದಾನೆ. ಅವನ ಕೈಯಿಂದ ಬಹಳ ದೊಡ್ಡ ಅದ್ಭುತ ಕೆಲಸಗಳೇ ಆಗುತ್ತೆ. ಆಮೇಲೆ ರಾಕ್ಷಸ ರಾಜ ಅಲಂಬುಷ ಇದಾನಲ್ಲ, ಅವನು ಕೂಡ ಮಹಾರಥಿಯಾಗಿದ್ದಾನೆ. ಇವನು ಇಡೀ ರಾಕ್ಷಸ ಸೈನ್ಯದಲ್ಲಿ ಸರ್ವೋತ್ತಮ ರಥಿ ಮತ್ತು ಮಾಯಾವಿ. ಮತ್ತು ಪಾಂಡವರ ಜೊತೆ ಇವನಿಗೆ ಬಹಳ ಶತ್ರುತ್ವ ಅನ್ನೋದಿದೆ. ಪ್ರಾಗ್ ಜ್ಯೋತಿಷ್ಪುರದ ರಾಜ ಭಗದತ್ತ ಅವನು ಕೂಡ ಬಹಳ ವೀರ ಮತ್ತು ಪ್ರತಾಪಿಯಾಗಿದ್ದಾನೆ. ಅವರು ಆನೆ ಮೇಲೆ ಕೂತ್ಕೊಂಡು ಯುದ್ಧ ಮಾಡೋದ್ರಲ್ಲಿ ಸರ್ವಶ್ರೇಷ್ಠನಾಗಿದ್ದಾನೆ. ಮತ್ತು ರಥಯುದ್ಧದಲ್ಲೂ ಕೂಡ ಕುಶಲರಾಗಿದ್ದಾರೆ. ಇವರಲ್ಲದೆ ಗಾಂಧಾರದಲ್ಲಿ ಶ್ರೇಷ್ಠರಾದಂತಹ ಅಚಲ ಮತ್ತು ವೃಷಕ, ಈ ಇಬ್ಬರು ಸೋದರರು ಕೂಡ ಬಹಳ ಒಳ್ಳೆ ರಥಿಗಳು. ಇವರಿಬ್ಬರೂ ಸೇರಿ ಶತ್ರುಗಳನ್ನು ಸಂಹಾರ ಮಾಡ್ತಾರೆ. ಈ ಕರ್ಣ ಯಾರು ನಿನ್ನ ಪ್ರಿಯ ಮಿತ್ರನೋ, ಸಲಹೆಗಾರನಾಗಿದ್ದಾನೋ, ಮತ್ತು ನೇತ ಆಗಿದ್ದಾನೋ, ಮತ್ತು ನಿನ್ನನ್ನು ಸದಾ ಪಾಂಡವರ ಜೊತೆ ಜಗಳ ಮಾಡೋದಕ್ಕೆ ಪ್ರಚೋದಿಸ್ತಾ ಇರ್ತಾನೆ ನೋಡು, ಅವನು ಬಹಳ ಅಭಿಮಾನಿ. ನೋಡಿ, ಇಲ್ಲಿ ಇವರನ್ನೆಲ್ಲ ಹೊಗಳಿ ಕರ್ಣ ಅಂದರೆ ಅವ್ರಿಗಾಗೋದಿಲ್ಲ. ಅದಕ್ಕೋಸ್ಕರ ಕರ್ಣನನ್ನು ತೆಗಳ್ತಾ ಇದ್ದಾರೆ. ನೀನೇನೋ ಅವನನ್ನು ಪ್ರೀತಿ ಪಾತ್ರನೋ, ಸಲಹೆಗಾರ, ಅದು ಇದು ಅಂತ ಅಂದ್ಕೊಂಡಿದ್ಯಾ. ಅವನು ಯಾವಾಗಲೂ ನಿನ್ನನ್ನು ಪಾಂಡವರ ಮೇಲೆ ಜಗಳ ಆಡು ಅಂತ ಪ್ರಚೋದನೆ ಮಾಡ್ತಾ ಇರ್ತಾನೆ. ಅಂಥ ಕರ್ಣ ಬಹಳ ಅಭಿಮಾನಿಯಾಗಿರುವಂಥವನು. ಆಮೇಲೆ ಬಕ್ವಾದಿ ಅಂತಂದ್ರೆ ಏನು, ಬರೀ ಬೇಡದೇ ಇರೋ ಮಾತುಗಳನ್ನು ಆಡೋವಂಥವನು. ಕೆಲಸ ಮಾಡದೇ ಇದ್ರೂ ಬರೀ ಮಾತಾಡ್ತಾರಲ್ಲ, ಆ ರೀತಿ ಮಾತಾಡೋನು. ನೀಚ ಪ್ರಕೃತಿ ಇರುವಂಥವನು. ಇವನ ರಥಿನೂ ಅಲ್ಲ, ಅಧಿರಥಿನೂ ಅಲ್ಲ. ಅಂದರೆ ಇಲ್ಲಿ ಭೀಷ್ಮರು ಕರ್ಣನನ್ನ ರಥಿ ಅನ್ನುವಂಥ ಒಂದು ಸ್ಥಾನದಲ್ಲೂ ಇಟ್ಟಿಲ್ಲ, ಅಧಿರಥಿ ಅನ್ನುವಂಥ ಸ್ಥಾನದಲ್ಲೂ ಇಟ್ಟಿಲ್ಲ.
ನಾನು ಇವನನ್ನ ಅರ್ಧರತಿ ಅಂತ ತಿಳ್ಕೊಳ್ತೀನಿ, ಏನು ಗೊತ್ತಿಲ್ಲದೆ ಇರೋನು, ಅರ್ಧಂಬರ್ಧ ತಿಳ್ಕೊಂಡಿರೋನು ಅಂತ ತಿಳ್ಕೊಳ್ತೀನಿ. ಇವನೇನಾದರೂ ಒಂದು ಸರಿ ಅರ್ಜುನನ ಮುಂದೆ ಹೋದ ಅಂತಂದರೆ ಅವನ ಕೈಯಿಂದ ಬದುಕುಳಿಯೋದಕ್ಕೆ ಅವನಿಗೆ ಆಗೋದೇ ಇಲ್ಲ. ಅಂದರೆ ಅವನು ಬದುಕಿ ವಾಪಸ್ ಬರೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಕರ್ಣನ ಬಗ್ಗೆ ಭೀಷ್ಮರ ಮನಸ್ಸಲ್ಲಿ ಯಾವ ರೀತಿಯ ಅಭಿಪ್ರಾಯ ಇದೆ ಅಂತಂದ್ಬಿಟ್ಟು ಭೀಷ್ಮರು ಹೇಳ್ತಾರೆ, ನನಗೆ ಗೊತ್ತಿರೋ ಪ್ರಕಾರ ಕರ್ಣ ಅರ್ಧರತಿ ಮಾತ್ರನೇ. ಅರ್ಜುನನ ಮುಂದೆ ಇವನೇನಾದರೂ ಹೋದ ಅಂತಂದರೆ ಅರ್ಜುನ ಅವನನ್ನು ಬದುಕಿ ಉಳಿಸೋದಿಲ್ಲ, ಅವನು ಸತ್ತೇ ಸಾಯ್ತಾನೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.